Hi friends, welcome to my channel. It is Kiran Careers Insights. ಇವತ್ತು ಸಹಕಾರಿ ಚಳವಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪ್ರಶ್ನೋತ್ತರಗಳು ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಮುಖ್ಯವಾಗಿ KMF ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಸಹಾಯಕಾರಿಯಾಗುತ್ತವೆ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತೋದ್ರ ಮೂಲಕ ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ಗಳನ್ನು ನೋಡ್ತೀರಾ. ಮೊದಲನೇ ಪ್ರಶ್ನೆ, ವಿಶ್ವದ ಯಶಸ್ವಿ ಸಹಕಾರಿ ಸಂಘ ಯಾವುದು? ಅಂದರೆ ವಿಶ್ವದ ಮೊದಲ ಯಶಸ್ವಿ ಸಹಕಾರಿ ಸಂಘ ಯಾವುದಂದರೆ ಆಪ್ಷನ್ ಎ ಕೆನಡಾ ಸಹಕಾರಿ ಸಂಘ, ಆಪ್ಷನ್ ಬಿ ರೋಚ್ಡೆಲ್ ಪಯೋನಿಯರ್ಸ್, ಆಪ್ಷನ್ ಸಿ ಜರ್ಮನ್ ಕ್ರೆಡಿಟ್ ಯೂನಿಯನ್, ಆಪ್ಷನ್ ಡಿ ಅಮೂಲ್. ಸರಿಯಾದ ಉತ್ತರ ರೋಚ್ಡೆಲ್ ಪಯೋನಿಯರ್ಸ್. ಅಂದರೆ 1844ರಲ್ಲಿ ಇಂಗ್ಲೆಂಡ್ನ ರೋಚ್ಡೆಲ್ನಲ್ಲಿ ಸುಮಾರು 28 ನೇಕಾರರು ಸೇರಿಕೊಂಡು ಆಧುನಿಕ ಸಹಕಾರಿ ಸಂಘ ಚಳವಳಿಗೆ ಅಡಿಪಾಯ ಹಾಕ್ತಾರೆ. ಸೊ ಅದಕ್ಕಾಗಿ ವಿಶ್ವದ ಮೊದಲ ಯಶಸ್ವಿ ಸಹಕಾರಿ ಸಂಘವಾಗಿ ರೋಚ್ಡೆಲ್ ಪಯೋನಿಯರ್ಸ್ ಅನ್ನು ಗುರುತಿಸ್ತಾರೆ. ಪ್ರಶ್ನೆ 2, ಸಹಕಾರಿ ಚಳವಳಿಯ ಪಿತಾಮಹ ಯಾರು? ಆಪ್ಷನ್ ಎ ಆಡಮ್ ಸ್ಮಿತ್, ಆಪ್ಷನ್ ಬಿ ರಾಬರ್ಟ್ ಓವನ್, ಆಪ್ಷನ್ ಸಿ FW ರೈಪೈಸನ್, ಆಪ್ಷನ್ ಡಿ ಸಿದ್ದನಗೌಡ ಪಾಟೀಲ್. ಸೊ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದ್ರೆ ರಾಬರ್ಟ್ ಓವನ್. ರಾಬರ್ಟ್ ಓವನ್ ಅವರು ಸಹಕಾರಿ ತತ್ವಗಳ ಪ್ರಸಾರಕ್ಕೆ ಮೊದಲ ಬಾರಿಗೆ ಶ್ರಮಿಸಿದರು. ಅಂದರೆ ಇಂಗ್ಲೆಂಡ್ನಲ್ಲಿ ಅವರು ಮೊದಲ ಬಾರಿಗೆ ಸಹಕಾರಿ ಚಳವಳಿಗೆ ಅಡಿಪಾಯ ಹಾಕಿದರು. ಆದ್ದರಿಂದ ಇವರನ್ನು ಸಹಕಾರಿ ಚಳವಳಿಯ ಪಿತಾಮಹ ಎಂದು ರಾಬರ್ಟ್ ಓವನ್ ಅವರನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ ಮೊದಲ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯಿತು? ಈ ಕ್ವಶನ್ 11 ಮೊನ್ನೆ ನಡೆದಂಥ FDA ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಯಾವಾಗ ಆಯಿತು ಅಂದರೆ ಎಲ್ಲಿ ಆಯಿತು? ಮುಂಬೈ, ಕಣಗಿನಹಾಳ, ಮದ್ರಾಸ್, ದೆಹಲಿ. ಸರಿಯಾದ ಉತ್ತರ ಕಣಗಿನಹಾಳ. ಇದು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಕಣಗಿನಹಾಳದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಯಿತು. 1905ರಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಭಾರತದ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಯಿತು. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟು. ನಂತರ ಪ್ರಶ್ನೆ 4, ಭಾರತದ ಮೊದಲ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ಭಾರತದಲ್ಲಿ ಮೊದಲಿಗೆ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಾರೆ. ಸೊ 1912, 1904, 1950, 1947. ಸರಿಯಾದ ಉತ್ತರ 1904. ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ಕರ್ಜನ್ ಅವಧಿಯಲ್ಲಿ ಕೃಷಿ ಸಾಲವನ್ನು ಒದಗಿಸಲು ಈ ಕಾಯ್ದೆಯನ್ನು ತರಲಾಯಿತು. ಸೊ ಹಾಗಿದ್ರೆ ಭಾರತದಲ್ಲಿ ಮೊದಲ ಸಹಕಾರಿ ಸಂಘಗಳ ಕಾಯ್ದೆ 1904. ಪ್ರಶ್ನೆ 5, ಭಾರತದಲ್ಲಿ ಶ್ವೇತಕ್ರಾಂತಿಯ ಪಿತಾಮಹ ಎಂದು. ಭಾರತದ ಶ್ವೇತಕ್ರಾಂತಿ ಪಿತಾಮಹ ಆಪ್ಷನ್ ಎ MS ಸ್ವಾಮಿನಾಥನ್, ಆಪ್ಷನ್ ಬಿ ಡಾಕ್ಟರ್ ವರ್ಗೀಸ್ ಕುರಿಯನ್, ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಸೊ ಸರಿಯಾದ ಉತ್ತರ ಡಾಕ್ಟರ್ ವರ್ಗೀಸ್ ಕುರಿಯನ್. ಸೊ ಅಮೂಲ್ ಡೈರಿ ಸಹಕಾರಿ ಮಾದರಿಯ ಮೂಲಕ ಹಾಲಿನ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯಾಗಿಸಿದವರು ವರ್ಗೀಸ್ ಕುರಿಯನ್. ಸೊ ಅದಕ್ಕಾಗಿ ಇವರನ್ನ ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಸಹಕಾರ ಸಂಘದ ಪ್ರಮುಖ ಧ್ಯೇಯವಾಕ್ಯ ಯಾವುದು? ಆಪ್ಷನ್ ಎ ನನಗಾಗಿ ಮಾತ್ರ, ಆಪ್ಷನ್ ಬಿ ಲಾಭ ಮಾಡುವುದು, ಆಪ್ಷನ್ ಸಿ ಒಬ್ಬರಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಒಬ್ಬರು, ಈಚ್ ಫಾರ್ ಆಲ್ ಫಾರ್ ಈಚ್, ಸರ್ಕಾರಿ ಸೇವೆ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಸಹಕಾರ ಸಂಘದ ಮುಖ್ಯ ಧ್ಯೇಯವಾಕ್ಯ ಯಾವುದು? ಸಹಕಾರಿ ಸಂಘದ ಮುಖ್ಯ ಧ್ಯೇಯವಾಕ್ಯ
ಆಪ್ಷನ್ ಸಿ ಒಬ್ಬರಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಒಬ್ಬರು ಎಂಬುದು ಸಹಕಾರಿ ಸಂಘದ ಮುಖ್ಯ ಧ್ಯೇಯವಾಕ್ಯವಾಗಿದೆ. ಇದು ಸಹಕಾರಿ ಸಂಘದ ಮೂಲ ಮಂತ್ರವಾಗಿದ್ದು ಪರಸ್ಪರ ಸಹಾಯ ಮತ್ತು ಸಾಮೂಹಿಕ ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 7. ಸಹಕಾರಿ ಸಂಘದಲ್ಲಿ ಮತದಾನ ಹಕ್ಕು ಹೇಗೆ ಚಲಾಯಿಸಲಾಗುತ್ತದೆ? ಅಂದರೆ ಮತದಾನದ ಹಕ್ಕು ಹೇಗೆ ಚಲಾವಣೆಯಲ್ಲಿದೆ ಅಂತ. ಆಪ್ಷನ್ ಎ ಷೇರು ಬಂಡವಾಳದ ಆಧಾರದ ಮೇಲೆ. ಆಪ್ಷನ್ ಬಿ ಒಬ್ಬ ವ್ಯಕ್ತಿಗೆ ಒಂದು ಮತ, ಒನ್ ಮ್ಯಾನ್ ಒನ್ ವೋಟ್. ಆಪ್ಷನ್ ಸಿ ವಯಸ್ಸಿನ ಆಧಾರದ ಮೇಲೆ. ಆಪ್ಷನ್ ಡಿ ಆಸ್ತಿ ಆಧಾರದ ಮೇಲೆ. ಸರಿಯಾದ ಉತ್ತರ ಒಬ್ಬ ವ್ಯಕ್ತಿಗೆ ಒಂದು ಮತ. ಸೊ ಒಬ್ಬ ವ್ಯಕ್ತಿಗೆ ಒಂದು ಮತ ಎಂಬುದು ಸಹಕಾರಿ ಸಂಘದ ಮತದಾನದ ಹಕ್ಕಾಗಿದೆ. ಅಂದರೆ ಸಹಕಾರಿ ಸಂಘಗಳು ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಡೆಯುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಸದಸ್ಯನಿಗೂ ಸಮಾನ ಮತದಾನದ ಹಕ್ಕಿರುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಒಂದೇ ಮತವನ್ನು ಚಲಾಯಿಸಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 8. ಸಹಕಾರಿ ಸಂಘಗಳ ಅಂತಾರಾಷ್ಟ್ರೀಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಅಂದರೆ ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಪ್ಯಾರಿಸ್. ಆಪ್ಷನ್ ಬಿ ದೆಹಲಿ. ಆಪ್ಷನ್ ಸಿ ಬ್ರಸೆಲ್ಸ್, ಬೆಲ್ಜಿಯಂನ ಬ್ರಸೆಲ್ಸ್. ಆಪ್ಷನ್ ಡಿ ವಾಷಿಂಗ್ಟನ್. ಸೊ ಸರಿಯಾದ ಉತ್ತರ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ. ಸೊ ಸಹಕಾರಿ ಸಂಘಗಳ ಅಂತಾರಾಷ್ಟ್ರೀಯ ಒಕ್ಕೂಟದ ಕೇಂದ್ರ ಕಚೇರಿ ಬೆಲ್ಜಿಯಂನಲ್ಲಿದೆ. 1895ರಲ್ಲಿ ICA ಸ್ಥಾಪನೆ ಆಯಿತು. ಇದು ICA ಅಂತಾನು ಅದರ ಲಾಂಗ್ ಫಾರ್ಮ್ ಕೇಳ್ಬೋದು. ICA ಅಂದರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್. ಇದರ ಕೇಂದ್ರ ಕಚೇರಿ ಬ್ರಸೆಲ್ಸ್ನಲ್ಲಿದೆ. ಕ್ವಶನ್ ನಂಬರ್ 9. ಸಹಕಾರಿ ಸಂಘದ ಸದಸ್ಯತ್ವವು ಡ್ಯಾಶ್ ಆಗಿರುತ್ತದೆ. ಅಂದರೆ ಕಡ್ಡಾಯವಾಗಿರುತ್ತದೆ, ಸ್ವಯಂ ಪ್ರೇರಿತ ಮತ್ತು ಮುಕ್ತವಾಗಿರುತ್ತದೆ, ನಿರ್ದಿಷ್ಟ ಜಾತಿಯವರಿಗೆ ಮಾತ್ರ ಸೀಮಿತವಾಗಿರುತ್ತದೆ, ಸರ್ಕಾರದ ಆದೇಶದ ಮೇರೆಗೆ ಇರುತ್ತದೆ. ಸರಿಯಾದ ಉತ್ತರ ಸ್ವಯಂ ಪ್ರೇರಿತ ಮತ್ತು ಮುಕ್ತವಾಗಿರುತ್ತದೆ. ಇದು ಸ್ವಯಂ ಪ್ರೇರಿತ ಮತ್ತು ಮುಕ್ತವಾಗಿರುತ್ತದೆ. ಸಹಕಾರಿ ಸಂಘದ ಸದಸ್ಯತ್ವವನ್ನು ಪಡೆಯಲು ಸ್ವಯಂ ಪ್ರೇರಿತವಾಗಿ ಬರಬಹುದು ಮತ್ತು ಇದು ಎಲ್ಲರಿಗೂ ಮುಕ್ತವಾಗಿರುತ್ತದೆ. ಯಾರು ಬೇಕಾದರೂ ತಮ್ಮ ಇಚ್ಛೆಯಂತೆ ಸಂಘದ ಸದಸ್ಯರಾಗಬಹುದು ಅಥವಾ ಸದಸ್ಯತ್ವವನ್ನು ಬಿಡಬಹುದು. ಪ್ರಶ್ನೆ ಸಂಖ್ಯೆ 10. ಸಹಕಾರಿ ಸಂಘದಲ್ಲಿ ಬರುವ ಲಾಭವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಸಹಕಾರಿ ಸಂಘದಲ್ಲಿ ಬರತಕ್ಕಂಥ ಲಾಭವನ್ನು ಏನಂತ ಕರೆಯುತ್ತಾರೆ ಅಂದರೆ ಆಪ್ಷನ್ ಎ ಲಾಭಾಂಶ. ಆಪ್ಷನ್ ಬಿ ಉಳಿತಾಯ. ಆಪ್ಷನ್ ಸಿ ಕಮಿಷನ್. ಆಪ್ಷನ್ ಡಿ ಬಡ್ಡಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಉಳಿತಾಯ. ಅಂದರೆ ಸಹಕಾರಿ ಸಂಘದಲ್ಲಿ ಬರುವಂಥ ಲಾಭವನ್ನು ಉಳಿತಾಯವೆಂದು ಕರೆಯುತ್ತಾರೆ. ಸಹಕಾರವು ಲಾಭಕ್ಕಾಗಿ ಕೆಲಸ ಮಾಡುವುದಿಲ್ಲ, ಬದಲಾಗಿ ಖರ್ಚು ಕಳೆದು ಉಳಿದ ಹಣವನ್ನು ಸಂಘದಲ್ಲಿರುವಂಥ ಸದಸ್ಯರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ. ಕ್ವಶನ್ ನಂಬರ್ 11. ಯಾವ ಸಂವಿಧಾನಿಕ ತಿದ್ದುಪಡಿಯು ಸಹಕಾರಿ ಸಂಘಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿತು? ಅಂದರೆ ಸಂವಿಧಾನದ ಯಾವ ತಿದ್ದುಪಡಿಯು ಸಹಕಾರಿ ಸಂಘಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿತು? ಆಪ್ಷನ್ ಎ 42ನೇ ತಿದ್ದುಪಡಿ. ಆಪ್ಷನ್ ಬಿ 73ನೇ ತಿದ್ದುಪಡಿ. ಆಪ್ಷನ್ ಸಿ 97ನೇ ತಿದ್ದುಪಡಿ. ಆಪ್ಷನ್ ಡಿ 101ನೇ ತಿದ್ದುಪಡಿ. ಸೊ ಸರಿಯಾದ ಉತ್ತರ 97ನೇ ತಿದ್ದುಪಡಿ. 2011ರಲ್ಲಿ ಜಾರಿಯಾದ 97ನೇ ತಿದ್ದುಪಡಿಯು ಸಹಕಾರಿ ಸಂಘಗಳ ಸ್ಥಾಪನೆಯನ್ನು ಮೂಲಭೂತ ಹಕ್ಕನ್ನಾಗಿಸಿದೆ. ಸೊ ಸರಿಯಾದ ಉತ್ತರ 97ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 12. ಸಂವಿಧಾನದ ಯಾವ ವಿಧಿಯು ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಹಕ್ಕನ್ನು ಮೂಲಭೂತವಾಗಿ ನೀಡಿದೆ? ಸಂವಿಧಾನದಲ್ಲಿ ಯಾವ ವಿಧಿಯು ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಮೂಲಭೂತ ಹಕ್ಕನ್ನಾಗಿ ನೀಡಿದೆ? ವಿಧಿ 14, ವಿಧಿ 19, ಕ್ಲಾಸ್ 1C, ವಿಧಿ 21, ವಿಧಿ 37. ಸರಿಯಾದ ಉತ್ತರ ಬಿ ವಿಧಿ 19(1)C, ಕ್ಲಾಸ್ 1C. ನಾಗರಿಕರು ಸಂಘಟನೆಗಳನ್ನು ಮತ್ತು ಸಹಕಾರಿ ಸಂಘಗಳನ್ನು ರಚಿಸಲು ಈ ಒಂದು ವಿಧಿಯು ಅವಕಾಶ ಮಾಡಿಕೊಡುತ್ತದೆ.
ಪ್ರಶ್ನೆ ಸಂಖ್ಯೆ 13. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ಕರ್ನಾಟಕದ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದರೆ ಆಪ್ಷನ್ ಎ 1950, ಆಪ್ಷನ್ ಬಿ 1959, ಆಪ್ಷನ್ ಸಿ 1964, ಆಪ್ಷನ್ ಡಿ 1948. ಸರಿಯಾದ ಉತ್ತರ ಆಪ್ಷನ್ ಬಿ 1959. ಕರ್ನಾಟಕದಲ್ಲಿ ಸಹಕಾರಿ ಸಂಘಗಳ ನಿಯಂತ್ರಣಕ್ಕಾಗಿ ಈ ಕಾಯ್ದೆಯನ್ನು 1959ರಲ್ಲಿ ಜಾರಿಗೆ ತರಲಾಯಿತು. ಪ್ರಶ್ನೆ ಸಂಖ್ಯೆ 14. ಸಹಕಾರಿ ಸಂಘದ ಮಂಡಳಿಯಲ್ಲಿ ಗರಿಷ್ಠ ಎಷ್ಟು ಜನ ಸದಸ್ಯರಿರಬಹುದು? ಅಂದರೆ ಸಹಕಾರಿ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿರಬಹುದು? ಆಪ್ಷನ್ ಎ 15, ಆಪ್ಷನ್ ಬಿ 11, ಆಪ್ಷನ್ ಸಿ 21, ಆಪ್ಷನ್ ಡಿ 25. ಸರಿಯಾದ ಉತ್ತರ 21. ಸಂವಿಧಾನದ 97ನೇ ತಿದ್ದುಪಡಿ ಪ್ರಕಾರ ಮಂಡಳಿ ಸದಸ್ಯರನ್ನು 21 ಮೀರಬಾರದು. ಅಂದರೆ ಗರಿಷ್ಠ 21 ಸದಸ್ಯರು ಇರಬಹುದು, ಅದಕ್ಕಿಂತ ಹೆಚ್ಚಿನದಾಗಿ ಇರಲು ಸಾಧ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 15. ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನೆಯನ್ನು ಯಾರು ಮಾಡುತ್ತಾರೆ? ಆಪ್ಷನ್ ಎ ಸಂಘದ ಅಧ್ಯಕ್ಷರು, ಆಪ್ಷನ್ ಬಿ ಸಹಕಾರ ಇಲಾಖೆಯ ಲೆಕ್ಕ ಪರಿಶೋಧಕರು, ಆಪ್ಷನ್ ಸಿ ಸ್ಥಳೀಯ ಪಂಚಾಯತ್, ಆಪ್ಷನ್ ಡಿ ಸದಸ್ಯರು. ಸರಿಯಾದ ಉತ್ತರ ಸಹಕಾರ ಇಲಾಖೆಯ ಲೆಕ್ಕ ಪರಿಶೋಧಕರು. ಆರ್ಥಿಕ ಪಾರದರ್ಶಕತೆಗಾಗಿ ಸರ್ಕಾರವು ನೇಮಿಸಿದ ಅಧಿಕೃತ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಆಗಬೇಕಾಗುತ್ತದೆ. ಭಾರತದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ 3 ಹಂತದ ರಚನೆಯಲ್ಲಿ ಅತ್ಯಂತ ಕೆಳ ಹಂತದ ಸಂಸ್ಥೆ ಯಾವುದು? ಆಪ್ಷನ್ ಎ ಅಪೆಕ್ಸ್ ಬ್ಯಾಂಕ್, ಆಪ್ಷನ್ ಬಿ ಡಿಸಿಸಿ ಬ್ಯಾಂಕ್, ಆಪ್ಷನ್ ಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಆಪ್ಷನ್ ಡಿ ನಬಾರ್ಡ್. ಸರಿಯಾದ ಉತ್ತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, PACS, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್. ಇವು ಅತ್ಯಂತ ಕೆಳ ಹಂತದ ಸಂಸ್ಥೆಯಾಗಿರುತ್ತದೆ. ಈ ಸಂಘಗಳು ರೈತರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುತ್ತವೆ. ನಬಾರ್ಡ್ ಸ್ಥಾಪನೆಯಾದ ವರ್ಷ ಯಾವುದು? ಪ್ರಶ್ನೆ ಸಂಖ್ಯೆ 17. ನಬಾರ್ಡ್ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1969, ಆಪ್ಷನ್ ಬಿ 1975, ಆಪ್ಷನ್ ಸಿ 1982, ಆಪ್ಷನ್ ಡಿ 1991. ಸರಿಯಾದ ಉತ್ತರ ಆಪ್ಷನ್ ಸಿ 1982. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಭಾರತದ ಉನ್ನತ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ಆಗಿದೆ. ಪ್ರಶ್ನೆ ಸಂಖ್ಯೆ 18. DCCB ಎಂದರೇನು? ಆಪ್ಷನ್ ಎ ಡೈರೆಕ್ಟ್ ಸಿಟಿಜನ್ ಕ್ರೆಡಿಟ್ ಬ್ಯಾಂಕ್, ಆಪ್ಷನ್ ಬಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಡೈಲಿ ಕ್ಯಾಶ್ ಕ್ರೆಡಿಟ್ ಬ್ಯಾಂಕ್. ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲ್ಲಾ ಸಹಕಾರಿ ಬ್ಯಾಂಕ್. DCCB ಅಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಇದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಮಧ್ಯಮ ಹಂತದ ಸಹಕಾರಿ ಬ್ಯಾಂಕ್ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 19. ಇಫ್ಕೋ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಹಕಾರಿ ಸಂಸ್ಥೆಯಾಗಿದೆ? ಅಂದರೆ ಇಫ್ಕೋ ಎಂಬುದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಹಕಾರಿ ಸಂಸ್ಥೆಯಾಗಿದೆ? ಇದು ಒಂದು ಸಂಸ್ಥೆಯಾಗಿದೆ. ಎ ಹಾಲು ಉತ್ಪಾದನೆ, ಬಿ ಗೊಬ್ಬರ ಅಥವಾ ರಸಗೊಬ್ಬರ, ಸಿ ಬಟ್ಟೆ ನೇಯ್ಗೆ, ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಗೊಬ್ಬರ ಅಥವಾ ರಸಗೊಬ್ಬರ ಉತ್ಪಾದನೆಗೆ ಇಫ್ಕೋ ಸಂಬಂಧಿಸಿದೆ. ಇಫ್ಕೋ ಎಂಬುದು ವಿಶ್ವದ ಅತಿದೊಡ್ಡ ರಸಗೊಬ್ಬರ ಸಹಕಾರಿ ಸಂಘವಾಗಿದೆ.
ಈ ಕ್ವಶನ್ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದರೆ ವಿಶ್ವದ ಅತಿ ದೊಡ್ಡ ರಸಗೊಬ್ಬರ ಸಹಕಾರಿ ಸಂಘ ಯಾವುದಂದರೆ ಇಫ್ಕೋ. ಅಖಿಲ ಭಾರತದ ಗ್ರಾಮೀಣ ಸಾಲ ಸಮಿತಿಯ ಅಧ್ಯಕ್ಷರು ಯಾರು? ಅಂದರೆ ಅಖಿಲ ಭಾರತದ ಗ್ರಾಮೀಣ ಸಾಲ ಸಮಿತಿಯ ಅಧ್ಯಕ್ಷರು ಯಾರು? ಎ. ಮೆಕ್ಲಗಾನ್, ಡಿ. ಎ. ಡಿ. ಗೋರ್ವಾಲಾ, ಸಿ. ಶಿವರಾಮನ್, ಡಿ. ನರಸಿಂಹನ್. ಸರಿಯಾದ ಉತ್ತರ ಎ. ಡಿ. ಗೋರ್ವಾಲಾ. 1954ರಲ್ಲಿ ವರದಿ ನೀಡಿದ ಈ ಸಮಿತಿಯು ಸಹಕಾರಿ ಚಳವಳಿ ಸರ್ಕಾರದ ಪಾಲುದಾರಿಕೆಯನ್ನು ಶಿಫಾರಸು ಮಾಡಿತು. ಸೊ ಹಾಗಿದ್ರೆ ಅಖಿಲ ಭಾರತದ ಗ್ರಾಮೀಣ ಸಾಲ ಸಮೀಕ್ಷೆಯ ಅಧ್ಯಕ್ಷರು ಎ. ಡಿ. ಗೋರ್ವಾಲಾ. ಪ್ರಶ್ನೆ ಸಂಖ್ಯೆ 21. ಸಹಕಾರಿ ಸಂಘದ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಿರಬೇಕು? ಅಂದರೆ ಸಹಕಾರಿ ಸಂಘದಲ್ಲಿ ನಾವು ಸದಸ್ಯತ್ವವನ್ನು ಹೊಂದಬೇಕಾದ್ರೆ ನಮಗೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಂತ. ಸೊ ಆಪ್ಷನ್ ಎ 16 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ 21 ವರ್ಷ, ಆಪ್ಷನ್ ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 18 ವರ್ಷ. ಕಾನೂನುಬದ್ಧವಾಗಿ ಒಪ್ಪಂದ ಮಾಡಿಕೊಳ್ಳಲು ಕನಿಷ್ಠ ವಯಸ್ಸು 18 ವರ್ಷಗಳಾಗಿರಬೇಕು. ಅಂದರೆ ಸಹಕಾರಿ ಸಂಘದ ಸದಸ್ಯರಾಗಲು ನಮಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಸಹಕಾರಿ ಸಂಘಗಳ ನೋಂದಣಾ ಅಧಿಕಾರಿಗಳನ್ನು ಯಾರು ನೇಮಿಸಿದ್ದಾರೆ? ಸೊ ಈ ಕ್ವಶನ್ ಇಂಪಾರ್ಟೆಂಟ್. ಅಂದರೆ ಸಹಕಾರಿ ಸಂಘಗಳಲ್ಲಿ ನೋಂದಣಾಧಿಕಾರಿಗಳು ಅಥವಾ ರಿಜಿಸ್ಟ್ರಾರ್ ಅನ್ನು ಯಾರು ನೇಮಿಸುತ್ತಾರೆ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿ, ರಾಜ್ಯಪಾಲರು. ಸರಿಯಾದ ಉತ್ತರ ರಾಜ್ಯ ಸರ್ಕಾರ. ಆಯಾ ರಾಜ್ಯಗಳ ರಾಜ್ಯ ಸರ್ಕಾರವು ಸಹಕಾರಿ ಸಂಘಗಳ ನೋಂದಣಾಧಿಕಾರಿಗಳು ಅಥವಾ ರಿಜಿಸ್ಟ್ರಾರ್ ಅನ್ನು ನೇಮಿಸುತ್ತದೆ. ಸಹಕಾರಿ ಸಂಘವು ರಾಜ್ಯ ಪಟ್ಟಿಗೆ ಸೇರಿರುವುದರಿಂದ ರಾಜ್ಯ ಸರ್ಕಾರವು ರಿಜಿಸ್ಟ್ರಾರ್ಗಳನ್ನು ನೇಮಿಸುತ್ತದೆ. ಸೊ ಈ ಕ್ವಶನ್ ಇಂಪಾರ್ಟೆಂಟ್. ಸಹಕಾರಿ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂದರೆ ರಾಜ್ಯ ಪಟ್ಟಿ. KMF ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಬ್ರ್ಯಾಂಡ್ ಹೆಸರೇನು? ಆಪ್ಷನ್ ಎ ಅಮೂಲ್, ಆಪ್ಷನ್ ಬಿ ನಂದಿನಿ, ಆಪ್ಷನ್ ಸಿ ಆವಿನ್, ಆಪ್ಷನ್ ಡಿ ಮದರ್ ಡೈರಿ. ಸೊ ಕರ್ನಾಟಕದ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ನಂದಿನಿ KMF ಬ್ರ್ಯಾಂಡ್ನ ಹೆಸರು ನಂದಿನಿ ಆಗಿದೆ. ಕರ್ನಾಟಕದ ಸಹಕಾರಿ ಹಾಲು ಉತ್ಪಾದನೆಯಲ್ಲಿ KMF ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಾಥಮಿಕ ಕೃಷಿ ಸಂಘವನ್ನು ನೋಂದಾಯಿಸಲು ಕನಿಷ್ಠ ಎಷ್ಟು ಜನ ಸದಸ್ಯರಿರಬೇಕು? ಸೊ ಈ ಕ್ವಶನ್ ಇಂಪಾರ್ಟೆಂಟು. ಅಂದರೆ ಪ್ರಾಥಮಿಕ ಸಹಕಾರ ಸಂಘವನ್ನು ನೋಂದಾಯಿಸಲು ಕನಿಷ್ಠ ಎಷ್ಟು ಜನ ಸದಸ್ಯರಿರಬೇಕು? ಆಪ್ಷನ್ ಎ 50, ಆಪ್ಷನ್ ಬಿ 20, ಆಪ್ಷನ್ ಸಿ 10, ಆಪ್ಷನ್ ಡಿ 100. ಸರಿಯಾದ ಉತ್ತರ ಆಪ್ಷನ್ 10. ಕನಿಷ್ಠ 10 ಜನ ವಯಸ್ಕ ಸದಸ್ಯರು ಸೇರಿ ಸಂಘವನ್ನು ನೋಂದಾಯಿಸಬಹುದು. ಸೊ ಸಂಘವನ್ನು ನೋಂದಾಯಿಸಲು ಕನಿಷ್ಠ ಎಷ್ಟು ವಯಸ್ಸಿರಬೇಕು? 18. ಸೊ ಕ್ವಶನ್ ನಂಬರ್ 25. ಆನಂದ್ ಮಾದರಿ ಯಾವ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ? ಕೃಷಿ, ಸಾಲ, ಹೈನುಗಾರಿಕೆ, ಗೃಹ ನಿರ್ಮಾಣ, ಸಕ್ಕರೆ ಕಾರ್ಖಾನೆ. ಸೊ ಈ ಕ್ವಶನ್ ಇಂಪಾರ್ಟೆಂಟ್, ಯಾಕಂದರೆ KMF ಪರೀಕ್ಷೆಯಲ್ಲಿ ಈ ಥರ ಕ್ವಶನ್ ಕೇಳ್ಬೋದು. ಆನಂದ್ ಮಾದರಿಯು ಹೈನುಗಾರಿಕೆ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ. ಗುಜರಾತಿನ ಅಮೂಲ್ ಹೈನುಗಾರಿಕೆ ಮಾದರಿಯನ್ನು ಆನಂದ್ ಮಾದರಿ ಎನ್ನಲಾಗುತ್ತದೆ. ಅಂದರೆ ಗುಜರಾತಿನ ಅಮೂಲ್ ಹೈನುಗಾರಿಕೆ ಮಾದರಿಯನ್ನು ಆನಂದ್ ಮಾದರಿ ಎನ್ನಲಾಗುತ್ತದೆ. ಸೊ ಇದು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಮಾದರಿಯಾಗಿದೆ. ಪ್ರಶ್ನೆ ಸಂಖ್ಯೆ 26. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದದ್ದು ಯಾವಾಗ? ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದದ್ದು ಆಪ್ಷನ್ ಎ 1950, ಆಪ್ಷನ್ ಬಿ 1963, ಆಪ್ಷನ್ ಸಿ 1947, ಆಪ್ಷನ್ ಡಿ 1982. ಸರಿಯಾದ ಉತ್ತರ ಆಪ್ಷನ್ ಬಿ 1963. ಸೊ 1963ರಲ್ಲಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಇದು ಕೃಷಿ ಮತ್ತು ಕೃಷಿಯೇತರ ಉತ್ಪನ್ನಗಳ ಸಹಕಾರಿ ಪ್ರಗತಿಗಾಗಿ ಕೆಲಸ ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 27.
ನಬಾರ್ಡ್ ಬ್ಯಾಂಕನ್ನು ಯಾವ ಸಮಿತಿಯು ಶಿಫಾರಸಿನಂತೆ ಸ್ಥಾಪಿಸಲಾಯಿತು? ಸೊ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ನಬಾರ್ಡ್ ಬ್ಯಾಂಕ್ ಸ್ಥಾಪಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ ಆಪ್ಷನ್ ಎ ನರಸಿಂಹನ್ ಸಮಿತಿ, ಆಪ್ಷನ್ ಬಿ ಶಿವರಾಮನ್ ಸಮಿತಿ, ಆಪ್ಷನ್ ಸಿ ಗಾಡ್ಗಿಲ್ ಸಮಿತಿ, ಆಪ್ಷನ್ ಡಿ ರಾಜಾ ಚೆಲ್ಲಯ್ಯ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವರಾಮನ್ ಸಮಿತಿ. ಸೊ ನಬಾರ್ಡ್ ಬ್ಯಾಂಕನ್ನು ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 28. ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ 1984, ಆಪ್ಷನ್ ಬಿ 2002, ಆಪ್ಷನ್ ಸಿ 2011, ಆಪ್ಷನ್ ಡಿ 1960. ಸರಿಯಾದ ಉತ್ತರ ಆಪ್ಷನ್ ಬಿ 2002ರಲ್ಲಿ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದಿದೆ. ಸೊ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುವ ಸಂಘಗಳ ನಿಯಂತ್ರಣಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸಹಕಾರ ಇಲಾಖೆ ಉನ್ನತ ಅಧಿಕಾರಿಗಳು ಯಾರು? ಅದು ಸಹಕಾರ ಇಲಾಖೆ ಉನ್ನತ ಆಡಳಿತ ಅಧಿಕಾರಿ ಯಾರು? ಆಪ್ಷನ್ ಎ ಜಿಲ್ಲಾಧಿಕಾರಿ, ಆಪ್ಷನ್ ಬಿ ಸಹಕಾರ ಸಂಘಗಳ ನಿಬಂಧಕರು ಅಥವಾ ರಿಜಿಸ್ಟ್ರಾರ್, ಆಪ್ಷನ್ ಸಿ ತಹಸೀಲ್ದಾರ್, ಆಪ್ಷನ್ ಡಿ ಪೊಲೀಸ್. ಸೊ ಸಹಕಾರ ಇಲಾಖೆಯ ಉನ್ನತ ಆಡಳಿತ ಅಧಿಕಾರಿಗಳು ರಿಜಿಸ್ಟ್ರಾರ್. ಪ್ರಶ್ನೆ 30. ಸಹಕಾರಿ ಸಂಘಗಳಲ್ಲಿ ಮೀಸಲು ನಿಧಿಯನ್ನು ಏತಕ್ಕಾಗಿ ಬಳಸಲಾಗುತ್ತದೆ? ಅಂದರೆ ಸಹಕಾರಿ ಸಂಘಗಳಲ್ಲಿನ ರಿಸರ್ವ್ ಫಂಡ್ ಮೀಸಲು ನಿಧಿಯನ್ನು ಏತಕ್ಕಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಅಧ್ಯಕ್ಷರ ಸಂಬಳಕ್ಕಾಗಿ, ಆಪ್ಷನ್ ಬಿ ಜಾಹೀರಾತಿಗಾಗಿ, ಆಪ್ಷನ್ ಸಿ ಭವಿಷ್ಯದ ಅನಿಶ್ಚಿತತೆ ಮತ್ತು ಆರ್ಥಿಕ ಸುಭದ್ರತೆಗಾಗಿ, ಪ್ರವಾಸಕ್ಕಾಗಿ. ಸೊ ಸರಿಯಾದ ಉತ್ತರ ಭವಿಷ್ಯದ ಅನಿಶ್ಚಿತತೆ ಮತ್ತು ಆರ್ಥಿಕ ಸುಭದ್ರತೆಗಾಗಿ ಮೀಸಲು ನಿಧಿಯನ್ನು ಬಳಸಲಾಗುತ್ತದೆ. ಸಂಘದ ಸ್ಥಿರತೆ ಕಾಪಾಡಲು ನಿವ್ವಳ ಲಾಭದ ಒಂದು ಭಾಗವನ್ನು ಈ ಮೀಸಲು ನಿಧಿಯಲ್ಲಿ ಇಡಲಾಗುತ್ತದೆ, ಅಂದರೆ ರಿಸರ್ವ್ ಫಂಡ್ನಲ್ಲಿ ಇಡಲಾಗುತ್ತದೆ. ಸೊ ಸಹಕಾರಿ ಸಂಘಗಳ ಹಂತಗಳಲ್ಲಿ ಹೋಲಿಕೆ ಕೋಷ್ಟಕ ನೋಡೋಣ. ಹಂತ, ಸಂಸ್ಥೆ ಹೆಸರು, ವ್ಯಾಪ್ತಿ. ಉನ್ನತ ಹಂತದಲ್ಲಿ ಅಂದರೆ ಅಪೆಕ್ಸ್ ಅಂದರೆ ರಾಜ್ಯ ಸಹಕಾರಿ ಬ್ಯಾಂಕ್. ಇದು ಇಡೀ ರಾಜ್ಯದಲ್ಲಿ ಒಳಗೊಂಡಿರುತ್ತದೆ. ಇದರ ವ್ಯಾಪ್ತಿ ರಾಜ್ಯವನ್ನು ಒಳಗೊಂಡಿರುತ್ತದೆ. ಇನ್ನು ಮಧ್ಯಂತರ ಹಂತ ಸೆಂಟ್ರಲ್ನಲ್ಲಿ ಜಿಲ್ಲಾ ಮಧ್ಯಮ ಹಂತ ಸೆಂಟ್ರಲ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ DCCB ಆಗಿದೆ. ಇದು ಒಂದು ಜಿಲ್ಲೆಯನ್ನು ಒಳಗೊಂಡಿರುತ್ತದೆ. ಇನ್ನು ಅತ್ಯಂತ ಕೆಳ ಹಂತ ಪ್ರಾಥಮಿಕ ಹಂತ ಪ್ರೈಮರಿ. ಪ್ರಾಥಮಿಕ ಹಂತದಲ್ಲಿರುವಂಥ ಸಂಸ್ಥೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ PACS ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ. ಸೊ ಇದು ಒಂದು ಹಳ್ಳಿ ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಪೆಕ್ಸ್ ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ. DCCB ಮಧ್ಯಂತರ ಹಂತದಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಅದರ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿರುತ್ತದೆ. ಇನ್ನು PACS ಪ್ರಾಥಮಿಕ ಕೃಷಿ ಪತ್ತಿನ ಸಂಘವು ಒಂದು ಹಳ್ಳಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನು ಒಳಗೊಂಡಿರುತ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಮುಂದೆ ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈ ಚಾನಲ್ನಲ್ಲಿ ಮಾಡಲಾಗುತ್ತದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. KMFಗೆ ಯಾರ್ಯಾರು ತಯಾರಿ ನಡೆಸುತ್ತಿದ್ದರೋ ಅವರೆಲ್ಲೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.